ಆ ಜಾಗದಲ್ಲಿ ಒಂದು ಸ್ಟವ್ ಇರುತ್ತೆ ಹಳೇದು, ಅದರ ಪಕ್ಕದಲ್ಲಿ ಒಂದು ಕುಕ್ಕರ್ ಇರುತ್ತೆ. ಆ ಕುಕ್ಕರ್ನ ತೋರಿಸ್ತಾನೆ. ಕೊನೆಯದಾಗಿ ಇದ್ರೊಳಗಿದ್ಲು, ಇಲ್ಲಿಂದ ಎದ್ದು ಹೋದ್ಲು, ಬಾತ್ರೂಮ್ ಅಲ್ಲಿದ್ಲು, ಬಾತ್ರೂಮಿಂದ ಕುಕ್ಕರಿಗೆ ಬಂದ್ಲು, ಕುಕ್ಕರ್ನಿಂದ ಹೊರಟೋದ್ಲು ಮನೆ ಬಿಟ್ಟು. ಬಾತ್ರೂಮ್ ಅಲ್ಲಿ ಅವಳನ್ನ ಇಡೀ ದೇಹನ ಚಿಕ್ಕದಾಗಿ ಪೀಸ್ 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 ಮಾಡ್ತಾ ಹೋದೆ. ಗುದ್ದಿ ಎಲಬನ್ನೆಲ್ಲ ತುಂಡು 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 ಮಾಡಿದೆ. ಆಗ ನಿಂತಂತ ಪೊಲೀಸರು ಅಂತ ಹೇಳಿದ್ರೆ ಅವರು ಮನುಷ್ಯರು, ಕುಕ್ಕರ್ನಿಂದ ಎದ್ದು ಹೋಗ್ಲಿಕ್ಕೆ ಸಾಧ್ಯನೋ ಒಬ್ಳು. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಒಬ್ಬ ವ್ಯಕ್ತಿ ಒಂದು ಕೊಲೆಯನ್ನ ಮಾಡೋದಕ್ಕೆ ಏನಾದ್ರೂ ಒಂದು ದಾಖಲೆನೇ ಮಾಡಿಬಿಡ್ತಾನ ಒಂದೇ ಕೊಲೆಯಲ್ಲಿ ಅಂತ ಹೇಳಿದ್ರೆ, ಪೊಲೀಸರ ಸಮೇತ ನಾನು ಕೊಲೆ ಮಾಡಿದೇನಂತ ಹಿಡಿದ್ರು ಅವನಿಗೆ ಶಿಕ್ಷೆ ಕೊಡಿಸ್ಬೇಕಾದ್ರೆ ನಮ್ಮಲ್ಲಿ ಸಾಕ್ಷಿಗಳ ಬೇಕು. ಆ ಸಾಕ್ಷಿಗಳೇ ಇಲ್ಲ. ಆ ರೀತಿ ಕೊಲೆ ಮಾಡುವಂತ ವ್ಯಕ್ತಿಗಳಿದಾರ ಈ ಭೂಮಂಡಲದಲ್ಲೇ. ಈ ರೀತಿ ವಿಕೃತದಲ್ಲಿ ವಿಕೃತ ಅನ್ನೋದಕ್ಕಿಂತ ಇದನ್ನ ಯಾವುದನ್ನು ಮಿತಿಮೀರಿದಂತ ಮನುಷ್ಯ ಅನ್ನುವ ಕ್ರೂರ ಮೃಗ ಇದಾನ ಅನ್ನುವಂಥದ್ದು ಈ ಒಂದು ಕೇಸಲ್ಲಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಯಾವ ಕೇಸು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು. ಕುಕ್ಕರ್ ಮರ್ಡರ್ ಕೇಸ್. ಏನಿದು ಕುಕ್ಕರ್ ಮರ್ಡರ್ ಕೇಸ್ ಅಂದ್ಕೊಳ್ಳೇನೆ ಯಾವಾಗ ಪೊಲೀಸರು ಕೇಳ್ತಾರೆ, ನಿನ್ನ ಹೆಂಡತಿಯನ್ನ ಕೊನೆಯದಾಗಿ ಎಲ್ಲಿ ನೋಡಿದೀಯಪ್ಪ ಅಂದ್ಕೊಳ್ಳೇನೆ, ಸರ್ ಈ ಕುಕ್ಕರ್ ಅಲ್ಲಿ ಇದ್ಲು, ಕುಕ್ಕರಿಂದ ಎದ್ದು ಹೋದ್ಲು. ಕುಕ್ಕರಿಂದ ಎದ್ದು ಹೋದ್ಲ ಅಂದ್ಕೊಳ್ಳೇನೆ ಪೊಲೀಸರೆಲ್ಲ ಒಂಥರ ಅವ್ರಿಗೆ ಶೇಕ್ ಆಗುತ್ತೆ. ಯಾಕಂದ್ರೆ ಅವ್ರ ಮನುಷ್ಯರು ಏನೊಂದು 7 ಲೀಟರ್ದು ಕುಕ್ಕರ್ನಿಂದ ಅವಳು ಹೇಗೆ ಎದ್ದೋದ್ಲು ಅಂದಾಗ ಅದನ್ನು ಹೇಳುವಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ಭಾರತದ ಆರ್ಮಿಯಲ್ಲಿ ಸೈನಿಕನಾಗಿದ್ದಂಥ ವ್ಯಕ್ತಿ, DRDOದಲ್ಲಿ ಸೆಕ್ಯೂರಿಟಿ ಆದಂಥ ವ್ಯಕ್ತಿ. ಇದು ಹೇಳಿದ ಕೂಡಲೇ ಪೊಲೀಸರಿಗೆ ಒಂಥರ ಶೇಕ್ ಆಗಿಬಿಡುತ್ತೆ, ಕುಕ್ಕರ್ನಿಂದ ಹೇಗೆ ಎದ್ದು ಹೋಗ್ತಾಳೆ ಅನ್ನೋದು. ಹಾಗಾದ್ರೆ ಇದು ಏನು ಕೇಸ್? ಇದು ಯಾರು ಈ ರೀತಿ ಕೊಲೆ ಮಾಡೋದ್ರಲ್ಲೂ ವರ್ಲ್ಡ್ ರೆಕಾರ್ಡ್ ಮಾಡಿದ ವ್ಯಕ್ತಿ ಅಂತ ನೋಡ್ತಾ ಹೋದ್ರೆ ಈ ಕೇಸ್ ಕೇಳಿದ್ರೆ ದಂಗ ಆಗುತ್ತೆ. ಈ ಕೇಸ್ ನಡೆಯುವುದು ಹೈದರಾಬಾದಿನ ಮೀರಾಪೇಟಲ್ಲಿ ನಡೆಯುತ್ತೆ. ಯಾರು ಈ ವ್ಯಕ್ತಿ ಅಂತ ಹೇಳಿದ್ರೆ, ಈ ರೀತಿ ಮನೆಗೆ ಹೋಗಿ ಕುಕ್ಕರ್ ತೋರಿಸಿದವನು ಗುರುಮೂರ್ತಿ ಅಂತ ಹೇಳಿ. ಈ ಗುರುಮೂರ್ತಿ ಇಂಡಿಯನ್ ಆರ್ಮಿಯಲ್ಲಿ ಸೈನಿಕನಾಗಿರ, ಅದಾದ ನಂತರ ಅಲ್ಲಿ ಏನು ಅವನ ಡ್ಯೂಟಿ ಮುಗೀತು ಇಷ್ಟು ವರ್ಷ ಅಂತ ಆದ ನಂತರ ಅವನು ತಿರ್ಗಾ ಹೈದರಾಬಾದ್ ಬರ್ತಾನೆ. ಹೈದರಾಬಾದಿಗೆ ಬಂದಾದ ನಂತರ ಏನು ಎಕ್ಸ್ ಆರ್ಮಿ ಇರ್ತಾರೆ ಅವ್ರಿಗೆ ಬೇರೆ ಬೇರೆ ಸಂಸ್ಥೆಗಳಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಸಿಗುತ್ತೆ. ಹೀಗಾಗಿ ಅದೇ ಥರನೇ DRDO ಏನಿದೆ ಅಂದರೆ, DRDO ಅಂತೂ ರಕ್ಷಣಾ ಇಲಾಖೆದು ಎಲ್ಲ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ತಯಾರು ಮಾಡುವಂಥ DRDO ಸುಮಾರು ವಿಜ್ಞಾನಿಗಳಿರುವಂಥ ಜಾಗ. ಅಲ್ಲಿಯ ಸೆಕ್ಯೂರಿಟಿ ಆಫೀಸರು ಅವನ ಮನೆ ಬಂದುಬಿಟ್ಟು ಮೀರಾಪೇಟ್ ಹೈದರಾಬಾದ್ನಲ್ಲಿರುತ್ತೆ. ಇವನ ಹೆಂಡತಿ ಮಾಧವಿ ಅಂಥೇಳಿ, ಇವ್ರಿಗಿಬ್ಬರು ಮಕ್ಕಳಿರ್ತಾರೆ. 2012 ಇಸ್ವಿಯಲ್ಲಿ ಮದುವೆ ಆಗಿರುತ್ತೆ. ಏನು ಅವ್ರ ಗುರುಮೂರ್ತಿ ಮತ್ತು ಮಾಧವಿ 2 ಮಕ್ಕಳೊಟ್ಟಿಗೆ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ ಮೀರಾಪೇಟ್ನಲ್ಲಿ. ಒಂದೇ ಮನೆ ಇರುತ್ತೆ, ಸರಿಸುಮಾರು 3 ರಿಂದ 4 ಫ್ಲೋರ್ ಮನೆ ಇರುತ್ತೆ. ಆ ಮನೆಯಲ್ಲ ಅವನು ಇರ್ತಾನೆ. ಇದಾದ ನಂತರ ಮೊನ್ನೆ ಮಕರ ಸಂಕ್ರಾಂತಿ. ಯಾಕಂತ ಹೇಳಿದ್ರೆ ಮಕರ ಸಂಕ್ರಾಂತಿ ಅನ್ನೋದು ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಬಂದರೆ ಸರ್ಕಾರಿ ರಜೆ 1 ದಿವಸ ಇರುತ್ತೆ. ನಿಮಗೆಲ್ಲ ಗೊತ್ತು, ಅದು 14ನೇ ತಾರೀಕು. ಆದರೆ ನೀವು ತಮಿಳುನಾಡು ಮತ್ತು ಪಕ್ಕದ ರಾಜ್ಯಕ್ಕೆ ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ಸರಿಸುಮಾರು 3 ದಿವಸ ರಜೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರು ದೊಡ್ಡ ಹಬ್ಬ. ಹೀಗಾಗಿ ಅಲ್ಲಿ 1 ವಾರದವರೆಗೂ ಮಕರ ಸಂಕ್ರಾಂತಿಯ ಆಚರಣೆ ಇರುತ್ತೆ. ಇದೇ ಥರನೇ ಏನು ಮಕರ ಸಂಕ್ರಾಂತಿ ದಿವಸ ಏನು ಮಾಡ್ತಾಳೆ ಅಂದರೆ, ಏನು ಗುರುಮೂರ್ತಿ ಮನೆಗೆ ಬರ್ತಾನೆ. ಬಂದಾಗ ಮಾಧವಿ ಹೇಳ್ತಾಳೆ ಗುರುಮೂರ್ತಿ ಹತ್ರ, ನಾನು ಈ ರೀತಿ ನಮ್ಮ ಊರಿಗೆ ಹೋಗಬೇಕು, ನಮ್ಮ ತಂದೆ ತಾಯಿ ನಮಗೆ ದೊಡ್ಡ ಹಬ್ಬ ಇದು, ನಾನು ಹೋಗ್ತೇನೆ ಅಂದ ಕೂಡಲೇ ಗುರುಮೂರ್ತಿ ಇಲ್ಲ, ನಾಳೆ ನೋಡುವ ಅಂತಾನೆ. ಹಾಗಾದರೆ ಒಂದು ಕೆಲಸ ಮಾಡ್ತೇನೆ, ಹೇಗಾದರೂ ಹೈದರಾಬಾದಲ್ಲಿ ನನ್ನ ತಂಗಿ ಇದ್ದಾಳೆ, ಅವಳ ಮನೆಗೆ ಮಕ್ಕಳನ್ನ ಕಳಿಸ್ತೇನೆ, ನಾವಿಬ್ಬರು ಸೇರಿ 16ನೇ ತಾರೀಕು ಆದರೂ ಹೊರಡುವನ ಅಂಥೇಳಿ. ಇವನು ಹೂ ಅಂದ್ಕೊಂಡು ಏನು ಮಾಡಿಬಿಡ್ತಾನೆ, ಹೋಗ್ತಾನೆ. ಮಕ್ಕಳನ್ನ ಏನಂತ ಹೇಳಿದ್ರೆ ಅವ್ರ ತಂಗಿ ಮನೆಗೆ, ಅಂದರೆ ಹೈದರಾಬಾದಲ್ಲಿರುವಂಥ ತಂಗಿ ಮನೆಗೆ ಕಳಿಸ್ತಾಳೆ 2 ಮಕ್ಕಳನ್ನು. ಅದಾದ ನಂತರ ಮಾಧವಿ ತನ್ನ ತಂದೆ ತಾಯಿ ಅಂದರೆ ಊರಿಗೆ ಏನು ಬರ್ತೇನಂದಿರ್ತಾಳೆ, ಅವಳು ತಂದೆ ತಾಯಿಗೆ ಹೇಳ್ತಾಳೆ ಸ್ವಲ್ಪ ಕೆಲಸ ಇದೆ, ನಾನು 16ನೇ ತಾರೀಕು ಬರ್ತೇನೆ ಅಂಥೇಳಿ.
ಅದಾದ ನಂತರ ಏನಾಗುತ್ತಂದ್ರೆ 16ನೇ ತಾರೀಕು ಮಾಧವಿಯ ತಂದೆ ತಾಯಿ ಊರಿನಿಂದ ಫೋನ್ ಮಾಡ್ತಾರೆ, ಏನಿವತ್ತು ಹೊರಡ್ತೀಯಾ ಅಂತೇಳಿ. ಆಗ ಬೆಳಗ್ಗೆ ಫೋನ್ ಎತ್ತುತ್ತಾಳೆ ಮಾಧವಿ. ಎತ್ತಿದ ಕೂಡ್ಲೇನೆ ಏನಾಗುತ್ತೆ ಅಂತ ಹೇಳಿದ್ರೆ ಫೋನ್ ಎತ್ತಿ ಮಾತಾಡ್ತಾಳೆ. ಮಾತಾಡಿದ ನಂತರ ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವಳು ಹೊರಟ್ಲಾ ಅಂತ ಕೇಳೋದಕ್ಕೆ ಮತ್ತೆ ಸಂಜೆ ಅವ್ರ ತಂದೆ ತಾಯಿ ಊರಿನಿಂದ ಮತ್ತೆ ಫೋನ್ ಮಾಡ್ತಾರೆ. ಆಗ ಫೋನ್ ಸ್ವಿಚ್ ಆಫ್ ಬರುತ್ತೆ. ಹಾಗಾದ್ರೆ ಏನಾದರೂ ಏನೋ ಇರ್ಬೋದು. ಅದಾದ ನಂತರ 17ನೇ ತಾರೀಕು ಆಗುತ್ತೆ. 17 ಆದ ನಂತರ 18ನೇ ತಾರೀಕುವರೆಗೂ ಫೋನ್ ಸ್ವಿಚ್ ಆಫ್ ಇರುತ್ತೆ. ಹೀಗಾಗಿ ಅವ್ರಿಗೇನಾಗುತ್ತೆ, ತಂದೆ ತಾಯಿ ಮಗಳು ಊರಿಗೆ ಬರ್ತೇನೆ ಅಂದಿದ್ಲು ಹಬ್ಬಕ್ಕೆ, ಏನಾಗಿರ್ಬೋದು ಅಂಥೇಳಿ ಅವರು ಊರಿನಿಂದ ಹೊರಟು ಸೀದಾ ಹೈದರಾಬಾದಿಗೆ ಬರ್ತಾರೆ. ಬಂದ ಕೂಡಲೇ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಈ ಗುರುಮೂರ್ತಿ ಗಂಡ ಅಲ್ಲೇ ಇರ್ತಾನೆ. ಗಂಡನಿಗೆ ಕೇಳ್ತಾರೆ, ಎಲ್ಲಿ ನಮ್ಮ ಮಗಳು, ನಾವು ಫೋನ್ ಮಾಡ್ತಾ ಇದ್ದೆ, ಅವಳು ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ, ಏನು ಅಂತ ಕೇಳ್ತಾರೆ. ಆಗ ಗೊತ್ತಿಲ್ಲ, ಅವಳೇನೋ ಊರಿಗೆ ಹೊರಡ್ತೇನೆ ಅಂತ ಹೇಳಿ ನನ್ನ ಹತ್ರ ಮಾತಾಡ್ತಾ ಇದ್ಲು. ಆಮೇಲೆ ನಾನು ಹೇಳಿದೆ, ನನಗೆ ಸುಮಾರು ಕೆಲಸಗಳಿದ್ದಾವೆ, ನನಗೆ ಊರಿಗೆ ಬರ್ಲಿಕ್ಕೆ ಆಗೋದಿಲ್ಲ, ನನಗೆ ರಜೆ ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತೇನೆ. ಆಗ ಅವಳು ಏನು ಮಾಡಿದ್ರೆ ಅಂದರೆ ನನ್ನೊಟ್ಟಿಗೆ ಜಗಳ ಮಾಡ್ಕೊಂಡು ಹೊರಟ್ಲು ಅಂತ ಹೇಳ್ತಾನೆ. ಅದಾದ ನಂತರ ಏನು ಮಾಡ್ತಾನೆ, ಇವನೇನು ಮಾಡ್ತಾನೆ, ತಂದೆ ತಾಯಿಗೆ ಏನು ಮಾಡ್ತಾನೆ ಅಂದರೆ, ನೀವು ಮನೆಯಲ್ಲೇ ಇರಿ, ನಾನು ಹುಡುಕ್ತೇನೆ ಅಂತ ಹೇಳಿ. ಹಾಗಾದ್ರೆ ಮಕ್ಕಳೆಲ್ಲಿದ್ದಾರೆ ಅಂದ್ಕೊಳ್ಳೇನೆ, ಅದು ಅವಳು ತಂಗಿ ಮನೆಯಲ್ಲಿದ್ದಾರೆ ಮಕ್ಕಳು ಅಂತ ಹೇಳಿ. ಆಗ ಅವ್ರೇನು ಮಾಡ್ತಾರೆ ಅಂದರೆ, ತಂದೆ ತಾಯಿ ಅದ ನಂತರ ಅವ್ರ ತಂಗಿ ಮನೆಗೆ ಹೋದಾದ ನಂತರ ಅಲ್ಲಿ ಏನಂತ ಹೇಳಿದ್ರೆ ಈ ರೀತಿ ಹೇಳಿದಾಗ ಅವರೆಲ್ಲ ಬಂದು ಏನು ಮಾಡ್ತಾರೆ, ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಹುಡುಕ್ಲಿಕ್ಕೆ ಯಾವಾಗ ಶುರು ಮಾಡ್ತಾರೆ, ಅಳಿಯ ಅಂದರೆ ಈ ಗುರುಮೂರ್ತಿನ ಕರ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಕೂಡಲೇ ಪೊಲೀಸ್ ಸ್ಟೇಷನ್ನಲ್ಲಿ ಏನಾಗುತ್ತೆ ಅಂದರೆ ಗುರುಮೂರ್ತಿನ ಕೇಳ್ತಾರೆ. ಈ ರೀತಿ ಸೇಮ್ ಹೇಳ್ತಾನೆ, 16ನೇ ತಾರೀಕು ಸಂಜೆ ನನ್ನೊಟ್ಟಿಗೆ ಜಗಳ ಮಾಡಿದ್ಲು, ಜಗಳ ಮಾಡಿದ ನಂತರ ನೀನು ಬರುದಿದ್ರೆ ಬಾ, ಬಿಡುದಿದ್ರೆ ಬಿಡು ಅಂಥೇಳಿ ಊರಿಗೆ ಹೊರಟೋದ್ಲು ಅಂತ ಹೇಳ್ತಾನೆ. ಆಗ ಪೊಲೀಸರು ಇಷ್ಟೇ ಹೇಳ್ತಾನೆ. ಇದಾದ ನಂತರ ಇವನು ಎಕ್ಸ್ ಆರ್ಮಿ ಬೇರೆ, ಅದಾದ ನಂತರ DRDO ಅಲ್ಲಿ ಸೆಕ್ಯೂರಿಟಿ ಬೇರೆ, ಇಷ್ಟೆಲ್ಲ ಹುದ್ದೆಗಳಲ್ಲಿರುವತ್ತಿಗೆ ಹಾಗಾದ್ರೆ ಇವಳೆಲ್ಲೋ ಜಗಳ ಮಾಡ್ಕೊಂಡು ಹೋಗಿರ್ಬೋದು, ಆಯ್ತು ಹುಡುಕುವ ಅಂಥೇಳಿ ಪೊಲೀಸರಲ್ಲಿಂದ ಕಳಿಸ್ತಾರೆ. ಪೊಲೀಸರು ಕಳಿಸಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೂ ಏನು ಅಂತ ಹೇಳಿದ್ರೆ ಪೂರ್ತಿ 3-4 ದಿವಸ ಪೂರ್ತಿ ಹುಡುಕ್ತಾರೆ. ಅವಳದು ಏನು ಸುದ್ದಿನೂ ಸಿಗುವುದಿಲ್ಲ, ಏನೂ ಆಗುದಿಲ್ಲ. ಇದಾದ ನಂತರ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಅವ್ರ ತಂದೆ ತಾಯಿ ಕೂತ್ಕೊಂಡು ಏನು ಹೇಳ್ತಾರೆ, ಇಲ್ಲಿಗೆ ಇದಾಗ್ಲೇನೆ 18ನೇ ತಾರೀಕೆ ನಾವು ಬಂದು ಹೇಳಿದ್ದು, ಇವತ್ತು 22 ಅಂದ್ರೆ 3 ದಿವಸನೇ ಕಳೆದೋಗಿದೆ, ಎಲ್ಲಂತ ಗೊತ್ತಾಗ್ತಾ ಇಲ್ಲ ಅಂದ್ಕೊಳ್ಳೆ ಪೊಲೀಸರು. ಯಾಕಂದ್ರೆ ಅದಾಗ್ಲೇನೆ ಅಂದ್ರೆ ಪೊಂಗಲ್ ಏನು ಮಕರ ಸಂಕ್ರಾಂತಿ ಮುಗಿದಿರುತ್ತೆ. ಪೊಲೀಸರು ತುಂಬ ಸೀರಿಯಸ್ ಆಗಿ ಗುರುಮೂರ್ತಿನ ಕರೆಸ್ತಾರೆ. ಕರೆಸಿ ಕೇಳ್ತಾರೆ, ನೀನು ಕರೆಕ್ಟಾಗಿ ಹೇಳು ಏನಾಯ್ತು ಏನಿಲ್ಲ ಅಂದ್ಕೊಳ್ಳೆ. ಅವ್ನು ಮತ್ತೆ ಸೇಮ್ ಡೈಲಾಗ್ ಹೇಳ್ತಾನೆ. ಏನಂತ ಹೇಳಿದ್ರೆ, 16ನೇ ತಾರೀಕು ಸಂಜೆ ಅವಳು ನನ್ನೊಟ್ಟಿಗೆ ಜಗಳ ಮಾಡಿದ್ಲು, ಜಗಳ ಮಾಡಿದ ನಂತರ ಹೊರಟೋದ್ಲು ಅಂತೇಳಿ. ಆಗ ಪೊಲೀಸರು ಏನು ಮಾಡ್ತಾರೆ, ಏನು ಅವನ ಮೀರಾಪೇಟೆಯಲ್ಲಿ ಇರುವಂಥ ಮನೆ ಇದೆ, ಆ ಮನೆ ತುಂಬ ಜನನಿಬಿಡ ಪ್ರದೇಶ, ಅಲ್ಲಿ ಎಲ್ಲ CCTV ಕ್ಯಾಮ್ರಾನು ಚೆಕ್ ಮಾಡ್ತಾರೆ. ಇವನು ಹೇಳಿದಂಥ ಡೇಟ್ ಏನಿರುತ್ತೆ 16ನೇ ತಾರೀಕಿಗೆ ಅವಳ CCTVಯಲ್ಲಿ ರೆಕಾರ್ಡ್ ಇರುತ್ತೆ. ಅವಳು ಮನೆಯಿಂದ ಹೊರಗೆ ಬರೋದು ಮತ್ತೆ ಮನೆ ಒಳಗೆ ಹೋಗೋದು ಅಂತ ಹೇಳಿದ್ರೆ ಎರಡೂ ತುಂಬ ಅಷ್ಟಪಷ್ಟವಾಗಿರುತ್ತೆ, ಸ್ವಲ್ಪ ದೂರದಿಂದಿರುತ್ತೆ. 16ಕ್ಕೆ ಅವಳು ಹೋಗ್ತಾಳೆ, ಮತ್ತೆ ಮನೆ ಒಳಗೆ ಬರ್ತಾಳೆ. ಒಳಗೆ ಬಂದು ಇವನು ಹೇಳ್ತಾನೆ, 16ನೇ ತಾರೀಕು ಸಂಜೆ ನನ್ನೊಟ್ಟಿಗೆ ಜಗಳ ಮಾಡಿ ಹೋದ್ಲು ಅಂತೇಳಿ. ಆ ನಂತರ ಹೋಗಿರುವಂಥ ಯಾವ ಫುಟೇಜ್ಗಳು ಅಲ್ಲಿ ಇರುವುದಿಲ್ಲ ಮಾಧವಿದು. ಹೀಗಾಗಿ ಪೊಲೀಸರು ಏನು ಮಾಡ್ತಾರೆ, ಅವನನ್ನು ಕೂರಿಸ್ಕೊಂಡು ಸರಿಯಾಗಿ ಎನ್ಕ್ವೈರಿ ಮಾಡ್ತಾರೆ. ಆಗಲೂ ಅವನು ಅದೇನೇ ರಿಪೀಟ್ ಹೇಳ್ತಾನೆ. ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿಯನ್ನು ಸರಿಯಾಗಿ ವಿಚಾರಣೆ ಮಾಡಬೇಕು ಅಂಥೇಳಿ, ಯಾಕಂತ ಹೇಳಿದ್ರೆ ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಭಾಷೆಯಲ್ಲಿ ವಿಚಾರ ಮಾಡ್ತಾರೆ. ಪೊಲೀಸ್ ಭಾಷೆಯಲ್ಲಿ ಯಾವಾಗ ವಿಚಾರ ಮಾಡ್ತಾರೆ ಆಗ ಅವನು ಹೇಳ್ತಾನೆ, ಬನ್ನಿ ನಮ್ಮ ಮನೆಯಲ್ಲೇ ನನ್ನ ಹೆಂಡ್ತಿನ ಎಲ್ಲಿಂದ ಹೊರಟೋದ್ಲ ನಾನೇ ತೋರಿಸ್ತೇನೆ ಬನ್ನಿ ಅಂತಾನೆ. ಮನೆ ಬಂದ ಕೂಡಲೇ ನೀನೇ ತೋರಿಸ್ತೀಯ ಅಂಥೇಳಿ. ಆಗ ಪೊಲೀಸರು ಅವನನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಇವನು ಬೇರೆ ಬೇರೆ ಹುದ್ದೆಯಲ್ಲಿದ್ದಂಥವನು. ಹೀಗಾಗಿ ಇವನು ವಿಚಾರಣೆ ಯಾವಾಗ ಅವರು ಟಫ್ ಮಾಡ್ತಾರೆ ಆಗ ಅವನು ಹೇಳ್ತಾನೆ, ಮನೆ ಬನ್ನಿ ನಾನು ತೋರಿಸ್ತೇನೆ ಅಂಥೇಳಿ. ಮನೆ ಬಂದವನು ಏನು ಮಾಡ್ತಾನೆ, ಸೀದಾ ಕಿಚನ್ ಹತ್ರ ಕರ್ಕೊಂಡು ಹೋಗ್ತಾನೆ. ಕಿಚನ್ನಲ್ಲಿ ಮನೆಯಲ್ಲಿ ಅಡುಗೆ ಸಾಮಾನುಗಳ ಪಾತ್ರೆಗಳನ್ನಿಡುವಂಥ ಜಾಗ, ಆ ಜಾಗದಲ್ಲಿ ಒಂದು ಸ್ಟವ್ ಇರುತ್ತೆ ಹಳೇದು, ಅದರ ಪಕ್ಕದಲ್ಲಿ ಒಂದು ಕುಕ್ಕರ್ ಇರುತ್ತೆ. ಆ ಕುಕ್ಕರ್ನ ತೋರಿಸ್ತಾನೆ. ಕೊನೆಯದಾಗಿ ಇದ್ರೊಳಗಿದ್ಲು, ಇಲ್ಲಿಂದ ಎದ್ದು ಹೋದ್ಲು ಮನೆ ಬಿಟ್ಟು. ಆಗ ನಿಂತಂತ ಪೊಲೀಸರು ಅಂತ ಹೇಳಿದ್ರೆ ಅವರು ಮನುಷ್ಯರು, ಕುಕ್ಕರ್ನಿಂದ ಎದ್ದು ಹೋಗ್ಲಿಕ್ಕೆ ಸಾಧ್ಯನೋ ಒಬ್ಳು ಅಂತ ಹೇಳಿ ಸಡನ್ನಾಗಿ ಶೇಕ್ ಆಗ್ತಾರೆ. ಯಾಕಂತ ಹೇಳಿದ್ರೆ
ಸುಮಾರು ಕ್ರೈಮ್ ಕೇಸ್ಗಳು, ಕ್ರೈಮ್ ವಿಷಯಗಳನ್ನ ತನಿಖೆಯಲ್ಲಿ ಅವ್ರು ನೋಡಿರ್ತಾರೆ. ಚಾಕು ಹಾಕಿರೋದು, ಚೂರಿ ಹಾಕಿರೋದು, ನೇಣು ಹಾಕ್ಕೊಂಡಿರೋದು, ಈ ರೀತಿ ಸುಮಾರು ಕೊಲೆಗಳು, ಬೇರೆ ಬೇರೆ ಬೆಂಕಿ ಹಚ್ಚಿರೋದು, ಹಚ್ಕೊಂಡಿರೋದು ಎಲ್ಲ ನೋಡಿರ್ತಾರೆ. ಇವ್ನು ನೋಡಿದ್ರೆ ಕುಕ್ಕರ್ ಇದೆ, ಕುಕ್ಕರ್ನಿಂದ ಎದ್ಲು ಹೋದ್ಲು. ಆಗ ಅವರು ಸ್ವಲ್ಪ ದಂಗಾಗಿ ಈ ಮನುಷ್ಯ ಏನು ಮನಸ್ಥಿತಿ ಸರಿ ಇದೆನಾ ಅಥವಾ ಇವನಿಗೇನಾದರೂ ಬೇರೆ ಥರದ ಕಾಯಿಲೆಗಳಿದಾವಂಥೇಳಿ ಮತ್ತೆ ಯೋಚನೆ ಮಾಡಿ ಯಾವ ರೀತಿ ಕುಕ್ಕರ್ನಿಂದ ಎದ್ದು ಹೋಗ್ತಾಳಪ್ಪ, ಕುಕ್ಕರ್ ಅದು ಅಂತ ಹೇಳಿದ ಕೂಡಲೇ ಆಗ ಅವನು ಹೇಳ್ತಾನೆ ಬನ್ನಿ ಅಂತಾನೆ. ಬಂದ ಕೂಡಲೇ ಅದ್ರ ಪಕ್ಕದಲ್ಲೇ ಬಾತ್ರೂಮ್ ಇದೆ, ಬಾತ್ರೂಮನ್ನು ತೋರಿಸ್ತಾನೆ. ಬಾತ್ರೂಮಲ್ಲಿದ್ಲು, ಬಾತ್ರೂಮ್ನಿಂದ ಕುಕ್ಕರಿಗೆ ಬಂದ್ಲು, ಕುಕ್ಕರ್ನಿಂದ ಹೊರಗೆ ಹೋದ್ಲು. ಮತ್ತೆ ಅಂತಾನೆ ಬಾತ್ರೂಮಲ್ಲಿದ್ಲು, ಬಾತ್ರೂಮ್ನಿಂದ ಕುಕ್ಕರಿಗೆ ಬರ್ತಾಳೆ, ಕುಕ್ಕರ್ನಿಂದ ಹೊರಗೆ ಹೋಗ್ತಾಳೆ ಅಂತೇಳಿ ಯಾವಾಗ ಸರಿಯಾಗಿ ಅಂತ ಹೇಳಿದ್ರೆ ಮತ್ತೆ ಅವನ್ನ ಹಿಡ್ಕೊಳ್ತಾರೆ. ಹಿಡ್ಕೊಂಡಾಗ ಅವನು ಹೇಳ್ತಾನೆ ಇಲ್ಲ, ನಾನೇನಂತ ಹೇಳಿದ್ರೆ 16ನೇ ತಾರೀಕು ಸಂಜೆ ನಾನು ನಿಮ್ಗೇನು ಹೇಳಿದೆ, ಇಷ್ಟು ದಿವಸ ಹೇಳ್ಕೊಂಡು ಬಂದೆ, ಮನೆಯಿಂದ ಜಗಳ ಮಾಡಿದ್ಲು, ಹೊರಟೋದ್ಲು ಅಂತ ಹೇಳಿದೆ. ಹೊರಟೋದ ನಂತರ ನಾನು ಈಗೇನು ಹೇಳ್ತಾ ಇದ್ದೇನೆ, ನೀವೆಲ್ಲಿದೆ ತೋರಿಸು ಅಂತ ಹೇಳಿದ್ರಲ್ಲ. ಬಾತ್ರೂಮಲ್ಲಿದ್ಲು, ಬಾತ್ರೂಮಿಂದ ಕುಕ್ಕರಿಗೆ ಬಂದ್ಲು, ಕುಕ್ಕರ್ನಿಂದ ಹೊರಟೋದ್ಲು. ಎಲ್ಲಿಗೆ ಹೋದ್ಲು ಅಂದ್ಕೊಳ್ಳೇನೆ ಕೆರೆ ಕಡೆ ಹೊರಟೋದ್ಲು ಅಂದ್ಬಿಡ್ತಾನೆ. ಆಗ ಪೊಲೀಸರಿಗೆ ಗೊತ್ತಾಗುತ್ತೆ ಇವನೇನೋ ಮಾಡಿದಾನಂಥೇಳಿ. ಆಗ ಅವ್ರು ಏನು ಮಾಡ್ತಾರಂತ ಹೇಳಿದ್ರೆ ಸರಿಯಾಗಿ ಹಿಡಿದು ಯಾವಾಗ ಇದು ಮಾಡ್ತಾರೆ ಆಗ ಬಾಯ್ಬಿಡ್ತಾನೆ. ಆವತ್ತು ಸಂಜೆ ನನಗೆ ಊರಿಗೆ ಹೋಗ್ತೇನೆ ಅಂತೇಳಿ ಗಂಟು ಬಿದ್ದು ಜಗಳ ಮಾಡ್ತಾ ಇದ್ರು. ಮನೆಯಲ್ಲಿ ಮಕ್ಕಳು ಬೇರೆ ಇರಲಿಲ್ಲ. ತುಂಬಾ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಅಂತ ಹೇಳಿದ್ರೆ ಗಲಾಟೆ ನಡೆದೋಯ್ತು. ಅದಾಗಲೇ ನನ್ನ ಕೈ ಏನಾಯ್ತು ಅಂದ್ರೆ ಅವಳು ಕುತ್ತಿಗೆಗೆ ಹೋಯ್ತು. ಯಾವಾಗ ಕುತ್ತಿಗೆನೆ ನಾನು ಹಿಡಿದು ನನ್ನ ಸಿಟ್ಟಲ್ಲಿ ಇದು ಮಾಡಿದೆ, ಆಗ ಅವಳು ಉಸಿರು ನಿಲ್ಲಿಸಿದ್ಲು. ಆಮೇಲೆ ನಾನು ನೋಡಿದೆ ಅವಳು ಸತ್ತೋಗಿದ್ಲು, ಅವಳು ಉಸಿರಾಡ್ತಾ ಇರಲಿಲ್ಲ. ಹೀಗಾಗಿ ನಾನೇನು ಮಾಡಿದೆ, ಆ ಡೆಡ್ ಬಾಡಿನ ಅಲ್ಲೇ ಇಟ್ಟೆ. ನಾನು ಕೂತ್ಕೊಂಡು ಒಂದ್ಸರಿ ಹೊರಗೆ ಬಂದು ನೋಡಿದೆ. ನಾನು ನಮ್ಮ ಏರಿಯಾನ ನೋಡಿದ ಕೂಡಲೇ ಸುತ್ತಾರ್ದ ಮನೆಗಳು, ವಿಪರೀತವಾಗಿ 24 ತಾಸು ಜನ ಇಲ್ಲಿ ತಿರುಗಾಡ್ತಾರೆ. ಏನು ಮಾಡೋದು ಯೋಚನೆ ಮಾಡಿದೆ. ಅದಾದ ನಂತರ ನಾನೇನಾದರೂ ಒಂದು ವೇಳೆ ಈ ಹೆಣನ ಡೆಡ್ ಬಾಡಿನ ಈ ರೀತಿ ಹೊರಗೆ ತೊಗೊಂಡೋದ್ರೆ ನಾನು ಸಿಕ್ಕಾಕೊಳ್ತೇನೆ. ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ತಿಳಿಸಿದ್ರೆ ಇಲ್ಲಿ ಅವಳ ಕೊಲೆ ನಾನು ಮಾಡಿದ್ದೇನೆ ಅಂತೇಳಿ ಗೊತ್ತಾಗುತ್ತೆ. ಏನು ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ. ಆಗ ನನಗೆ ತಲೆಯಲ್ಲಿ ಹೊಡೆದಿದ್ದು ಒಂದು. ಹೀಗಾಗಿ ನಾನೇನು ಮಾಡಿದೆ ಅಂದರೆ ಬಾತ್ರೂಮ್ ತೊಗೊಂಡೋದೆ. ಬಾತ್ರೂಮಲ್ಲಿ ಅವಳನ್ನ ಇಡೀ ದೇಹನ ಚಿಕ್ಕದಾಗಿ ಪೀಸ್ ಮಾಡ್ತಾ ಹೋದೆ. ಪೀಸ್ ಮಾಡಿದ ನಂತರ ಏನು ಮಾಡಿದೆ ಅಂತ ಹೇಳಿದ್ರೆ ಆ ಪೀಸನ್ನ ತುಂಬಿಕೊಂಡು ಹೋಗಿ ಎಲ್ಲಾದರೂ ಹಾಕಿದ್ರೂ ಮತ್ತೆ ನಾನು ಸಿಕ್ಕಾಕೊಳ್ತೇನೆ. ಹೀಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಪೀಸ್ ಮಾಡಿ ಒಂದು ಗುಡ್ಡೆ ಮಾಡಿಟ್ಟೆ ಬಾತ್ರೂಮ್ನಲ್ಲಿ. ಇನ್ನೊಂದು ಕಡೆ ಏನು ಮಾಡಿದೆ ಅಂದರೆ ಮತ್ತೆ ಎಲುಬುಗಳಿದ್ದು ಅಂತ ಕೇಳ್ತಾರೆ ಅವರು. ಎಲುಬನ್ನ ಏನು ಮಾಡಲಿಲ್ಲ. ಎಲುಬನ್ನ ಏನು ಮಾಡಿದೆ ಅಂತ ಹೇಳಿದ್ರೆ ದೊಡ್ಡದೊಂದು ತೂಕ ಇರುವಂತ ವಸ್ತುನ ತಗೊಂಡು ಎಲುಬನ್ನ ಚೆನ್ನಾಗಿ ಗುದ್ದಿ ಎಲುಬನ್ನೆಲ್ಲ ತುಂಡು ಮಾಡಿದ ನಂತರ ಅದನ್ನು ಮಾಂಸನ ಸೇರಿಸಿದ ನಂತರ ಏನು ಈ ಕುಕ್ಕರ್ ಇದೆ ಅಲ್ಲ, ಈ ಕುಕ್ಕರ್ನಲ್ಲಿ ಬೇಯಿಸಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅದೇನಾದರೂ ನಾನು ಹೊರಗೆ ಹೋದ್ರೂ ಗೊತ್ತಾಗಬಾರ್ದು. ಯಾವಾಗ ಬೇಯಿಸ್ತೇನೆ ಮೆಲ್ಟ್ ಆಗಿ ಅದು ಚಿಕ್ಕದಾಗ್ತಾ ಆಯಿತು, ಕರಗಿದಾಯಿತು. ಅದಾದ ನಂತರ ಅದನ್ನೇನಂತ ಹೇಳಿದ್ರೆ ಸಂಪೂರ್ಣವಾಗಿ ಒಂದು ಇದರಲ್ಲಿ ತುಂಬಿಕೊಂಡು ಹೋಗಿ ಏನು ಮಾಡಿದೆ ಅಂತ ಹೇಳಿದ್ರೆ ಏನು ಇಲ್ಲಿ ಹತ್ತಿರದಲ್ಲಿ ಮೀರಾಪೇಟ್ ಹತ್ತಿರದಲ್ಲಿರುವಂಥ ಕೆರೆ ಇದೆ, ಆ ಕೆರೆಗೆ ಹೋಗಿ ನಾನು ಸುರಿದೆ ಅಂತ ಹೇಳಿದ ಕೂಡಲೇ ಪೊಲೀಸರು ತಲೆ ಕೆಟ್ಟು ಹೋಗ್ಬಿಡುತ್ತೆ. ಏನಪ್ಪ ಈ ರೀತಿ ವಿಕೃತ ಮನುಷ್ಯ ಇದ್ದಾನಲ್ಲ ಅಂಥೇಳಿ. ಯಾಕೆಂದ್ರೆ ಅವನ ಕ್ಯಾರೆಕ್ಟರ್ನ ಸ್ಟಡಿ ಮಾಡ್ದು ಅಂತವ್ರು ಹೇಳೋದು ಅವ್ನು ತುಂಬ ಮೌನವಾಗಿರ್ತಿದ್ದ ಅಂಥೇಳಿ. ಕೆಲವೊಮ್ಮೆ ಹೀಗೆ ಅನಿಸುತ್ತೇನೋ, ಕೆಲವೊಬ್ರು ಯಾರಾದರೂ ತುಂಬ ಮೌನವಾಗಿದ್ದರೆ ತಮಗೇನಾದರೂ ಒಂದು ಕೃತ್ಯ ಮಾಡಿದ ನಂತರ ಅದನ್ನು ಯಾವ ರೀತಿ ಮುಚ್ಚಬೇಕು ಅವ್ರ ತಲೆಯಲ್ಲಿ ಬರುತ್ತೆ. ಅದೇ ರೀತಿನೇ ಅವ್ರು ಒಂಥರ ವಿಕೃತ ಮನಸ್ಸಿನಿಂದ ಈ ಕೆಲಸ ಮಾಡಲಿಕ್ಕಷ್ಟೇ ಸಾಧ್ಯ ಅಂದ್ಕೊಳ್ಳೇನೆ. ಹೌದು, 16ನೇ ತಾರೀಕು ಸಂಜೆ ನೀನು ಇದು ಮಾಡ್ತೀಯ, ನಂತರ ನೀನು ಏನು ಮಾಡಿದೆ ಅಂತ ಎಷ್ಟು ಟೈಮ್ ತಗೊಂಡೆ ಅಂದರೆ ಅವನು ಹೇಳೋದು 72 ತಾಸು ತಗೊಂಡೆ. 72 ತಾಸು ಅಂದರೆ 16, 17, 18 ಅಂದರೆ 3 days ಅಂತ ಹೇಳಿದ್ರೆ 3 ದಿವಸ ನಾನು ತಗೊಳ್ತೇನೆ. ದಿವಸಾನು ಏನಂತ ಹೇಳಿದ್ರೆ ಬಾಡಿನ ಬೇಯಿಸೋದು ಕುಕ್ಕರಲ್ಲಿ, ಮತ್ತೆ ಅದನ್ನು ತುಂಬೋದು, ಹೋಗಿ ಚೆಲ್ಲ ಬರೋದು,
ತುಂಬೋದು ಚೆಲ್ಲಿ ಬರೋದು. ಅದಾದ ನಂತರ ಇವ್ರು ಫೋನ್ ಬರುತ್ತೆ ನನಗೆ 18ನೇ ತಾರೀಕು. ಅವತ್ತು ಹೇಳ್ತೇನೆ ಅವಳು ಈ ಥರ ಜಗಳ ಮಾಡಿ ಹೋದ್ಲು, ಅವಳು ಎಲ್ಲಿದ್ದಾಳೆ, ನಾನು ಫೋನ್ ಮಾಡ್ತಾ ಇದ್ದೇನೆ, ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿ. ಹೀಗಾಗಿ ಅವ್ರ ತಂದೆ ತಾಯಿ ಏನು 16ನಿಂದ ಮಗಳನ್ನ ಹುಡುಕ್ತಿರ್ತಾರೆ, ಅವ್ರು ಹುಡ್ಕೊಂಡು ಓಡಿ ಬಂದಿರ್ತಾರೆ. ಅಲ್ಲಿ ಅದಾಗ್ಲೇನೆ ಇವನು ಆ ದೇಹನ ಡಿಸ್ಪೋಸ್ ಮಾಡೋದಕ್ಕಂತ ಹೇಳಿದ್ರೆ ಕಟ್ ಮಾಡಿ ಕುಕ್ಕರ್ನಲ್ಲಿ ತುಂಬಿ ಬೇಯಿಸಿ ಎಲಬನ್ನ ಪೌಡರ್ ಮಾಡೋದಕ್ಕೆ 2 ದಿವಸ ತಗೊಳ್ತಾನೆ. ಅದಾದ ನಂತರ ಯಾವಾಗ ಅವ್ರ ಅತ್ತೆ ಮಾವ ಬರ್ತೇನಂತಾರೆ ಅದೇ ಸಮಯಕ್ಕೆ ಅದನ್ನೆಲ್ಲ ಕೆರೆಗೆ ಎಸೆದು ಪೂರ್ತಿ ಮನೆನಿಡೀ ವಾಶ್ ಮಾಡಿ ಆ್ಯಸ್ ಇಟ್ ಈಸ್ ಮನೆ ಹೇಗಿರುತ್ತೆ ಹಾಗೆ ಇಟ್ಟಿರ್ತಾನೆ. ಕುಕ್ಕರ್ ಯಾವ ಜಾಗದಲ್ಲಿರುತ್ತೆ ಅದೇ ಜಾಗದಲ್ಲೇ ಕುಕ್ಕರ್ ಇಟ್ಟಿರ್ತಾನೆ. ಪೊಲೀಸರಿಗೆ ಒಂಥರ ಶಾಕ್ ಆಗುತ್ತೆ. ಅವನನ್ನ ಕರ್ಕೊಂಡು ಸರಿ ತೋರಿಸು, ನೀನು ಹೆಣನ ತೋರ್ಸು ಅಂತೇಳಿ ದೇಹದ ಪೀಸ್ಗಳನ್ನು ತೋರ್ಸು ಅಂತೇಳಿ ಕರ್ಕೊಂಡು ಕೆರೆ ಹತ್ರ ಬಂದ್ರೆ ಡಾಗ್ಸ್ ಇರ್ತಾವಂತ ಹೇಳಿದ್ರೆ ಏನು ವಾಸನೆಗಳನ್ನ ಪತ್ತೆ ಹಚ್ಚುವಂತ ಪೊಲೀಸ್ ನಾಯಿಗಳಿರ್ತಾವ, ಅದ್ಭುತ. ಎಲ್ಲಾ ನಾಯಿಗಳನ್ನ ಕರ್ಕೊಂಡು ಅಲ್ಲಿ ಹೋಗ್ತಾರೆ. ಕರ್ಕೊಂಡೋದ್ರೆ ಏನೂ ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ಇವನು ಅಂದಾಗ್ಲೇನೆ ಬೆಂದಿ ಅದನ್ನ ಲಿಕ್ವಿಡ್ ಮಾಡಿ ಆ ನೀರಲ್ಲಿ ಹಾಕಿರ್ತಾನೆ. ಆ ಕೆರೆಗಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಸಾವಿರಾರು ಮೀನುಗಳಿರ್ತವೆ, ಎಲ್ಲಾನು ಅದು ಮೀನಿಗೆ ಆಹಾರ ಆಗಿರುತ್ತೆ. ಆಗ ಪೊಲೀಸರು ಅಲ್ಲಿಂದ ಮತ್ತೆ ಮನೆಗೆ ಬರ್ತಾರೆ, ಫಾರೆನ್ಸಿಕ್ ಸ್ಕ್ವಾಡ್ನ ಕರ್ತಾರೆ. ಇಡೀ ಮನೇನ ಪೂರ್ತಿಯಾಗಿ ಫಾರೆನ್ಸಿಕ್ ಅವರು ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ. ತಮಗೇನೋ ಸಿಕ್ಕಿದ್ದೆಲ್ಲ ಏನು ಸಿಗುತ್ತೆ ಅದನ್ನ ತಗೊಂಡು ಹೋಗ್ತಾರೆ. ಅಂದರೆ ಒಬ್ಬ ಕ್ರೂರಿ ಮನಸ್ಸಿರುವಂಥ ವ್ಯಕ್ತಿ, ಅವನು ಮನಸ್ಸು ಎಷ್ಟು ವಿಕೃತವಾಗಿರುತ್ತೆ ಅನ್ನೋದಕ್ಕೆ ಇದೇ ಈ ಒಂದು ಹತ್ಯೆ ಅಂತ ಹೇಳಿದ್ರೆ ಅವನು ಸ್ವತಃ ಅವನ ಹೆಂಡತಿನ ಕೊಂದ ನಂತರ ಅವನು ಆ ರೀತಿ ಬಾಡಿನ ಡಿಸ್ಪೋಸ್ ಮಾಡೋದಿದೆಯಲ್ಲ, ಇದು ಜಗತ್ತಲ್ಲೇ ತುಂಬ ಎಲ್ಲೂ ಇಲ್ಲ ಅಂತಾರೆ ಈ ಕೇಸು. ಇದಾದ ನಂತರ ಈಗ ದೊಡ್ಡ ಪೊಲೀಸರಿಗೆ ಚಾಲೆಂಜ್ ಇರೋದಂತ ಹೇಳಿದ್ರೆ ಈ ಕೇಸನ್ನ ಹ್ಯಾಕ್ ಪ್ರೂವ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಕ್ಷಿ ಬೇಕು, ಅವಳು ಸತ್ತಿದಾಳ ಅನ್ನೋದು ಡೆಡ್ ಬಾಡಿ ಇಲ್ಲ. ಅದಾದ ನಂತರ ಅಲ್ಲಿ ಏನು ಮನೆಯಲ್ಲಿ ಬ್ಲಡ್ ಇರ್ಬೋದು, ಅವಳ ಕೂದಲಿರ್ಬೋದು, ಈ ರೀತಿ ಬಿದ್ದಿದೆ ಅಂದರೆ ಅದು ಇಲ್ಲಿವರೆಗೂ ಯಾವುದು ಪತ್ತೆ ಆಗಿಲ್ಲಂತೆ. ಹಾಗಾದ್ರೆ ಈ ಕೇಸ್ನ ಹ್ಯಾಕ್ ಪ್ರೂವ್ ಮಾಡ್ತಾರೆ ಅನ್ನೋದೇ ಈಗ ಚಾಲೆಂಜ್. ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ಆ ಡೆಡ್ ಬಾಡಿ ಸಿಗುವುದಿಲ್ಲ ಅಲ್ಲಿವರೆಗೆ ಅವಳು ಸತ್ತಿದಾರೋ ಬದುಕಿದಾರನ್ನು ಪ್ರೂವ್ ಮಾಡೋದು ಕಷ್ಟ. ಇಲ್ಲಿ ಇವನೇನೋ ಈಗ ಹೇಳಿಕೆ ಕೊಟ್ಟಿದ್ದಾನೆ, ಇವನು ಮನಸ್ಥಿತಿಯನ್ನು ಆ ನಂತರ ಬೇರೆ ಥರ ಬಿಂಬಿಸಿಬಿಟ್ಟ ಅಂದರೆ. ಹೀಗಾಗಿ ಈ ಕೇಸಿನಲ್ಲಿ ಈಗ ಇರುವುದಂತ ಹೇಳಿದ್ರೆ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಇವನು ಏನು ಮಾಡಿದ, ಈ ಕೇಸಿನಲ್ಲಿ ಶಿಕ್ಷೆ ಹೇಗಾಗತ್ತೆ ಅನ್ನುವಂಥದ್ದಕ್ಕೆ ದೊಡ್ಡ ಚಾಲೆಂಜು. ನೋಡುವ. ಯಾಕಂತ ಹೇಳಿದ್ರೆ ಈ ಕ್ರೂರಿ ಇದೆಲ್ಲ ಮಾಡಿದಾನಂತ ಹೇಳಿದ್ರೆ ಖಂಡಿತವಾಗ ಅವನು ಶಿಕ್ಷೆ ಆಗಲೇಬೇಕಾಗತ್ತೆ. ಆದರೆ ಶಿಕ್ಷೆನ ಯಾವ ರೀತಿ ಕೊಡಿಸ್ತಾರೆ ಅನ್ನೋದು. ಯಾಕಂತ ಹೇಳಿದ್ರೆ ಇವನಿಲ್ಲಿ ಪೂರ್ತಿ ಕತೆ ಹೆಣದಿದ್ದು ನೋಡಿದ್ರೆ, ಇವನು ಮಾಡಿರೋದು ನೋಡಿದ್ರೆ ಇವನೊಬ್ಬ ದೊಡ್ಡ ಒಂದು ಕ್ರಿಮಿನಲ್ ಆಗಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಬುದ್ಧಿವಂತ ಇರ್ಬೋದು. ಎರಡರಲ್ಲಿ ಇವನು ಯಾವುದೋ ಒಬ್ಬ ಇರಲೇಬೇಕಾಗತ್ತೆ. ನೋಡುವ ಈ ಕೇಸ್ ಇನ್ನು ಮುಂದೆ ಏನಾಗುತ್ತೆ, ಅಥವಾ ಇವನು ಕೊಲೆ ಮಾಡೋದಕ್ಕೆ ಕೇವಲ ಜಗಳ ಒಂದೇ ಕಾರಣವಾಯ್ತಾ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆನಾ ಅನ್ನುವಂಥದ್ದು ಇಲ್ಲಿ ತುಂಬ. ಯಾಕಂತ ಹೇಳಿದ್ರೆ ಸುಮಾರು ಮಾಧವಿ ಅನ್ನೋರಿಗೆ 35 ವರ್ಷ, ಇವನಿಗೂ ಸರಿಸುಮಾರು ಅಷ್ಟೇ ವರ್ಷ. ಹೀಗಾಗಿ ಈ ಕೊಲೆಗೆ ಇದೇ ಒಂದು ಕಾರಣ ಇತ್ತಾ ಅಥವಾ ಇನ್ನೇನಾದರೂ ಕಾರಣಗಳಿದ್ವಾ, ಅಥವಾ ಇದನ್ನ ಪೊಲೀಸರು ಯಾವ ರೀತಿ ಇವನೇ ಕೊಲೆ ಮಾಡಿದಾನೆ ಅನ್ನೋದನ್ನ ಪ್ರೂಫ್ ಮಾಡ್ತಾರೆ ಅನ್ನೋಂಥದ್ದೇ ಇಲ್ಲಿರೋದು. ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ಯಾವುದೇ ಡೆಡ್ ಬಾಡಿ ಪೀಸ್ ಸಿಗುವುದಿಲ್ಲ ಅಲ್ಲಿವರೆಗೆ ಈ ಕೇಸು ಕ್ಲಿಷ್ಟಕರ ಅಂತಾರೆ. ನೋಡ್ತಾ ಹೋಗುವ. ದೇಶದಲ್ಲಿ 2 ಕೊಲೆಗಳಂತ ಹೇಳಿದ್ರೆ ತುಂಬಾ ಬೆಚ್ಚಿ ಬೀಳಿಸಿದ್ದಂತ ಹೇಳಿದ್ರು. ಒಂದು ಕೊಲೆ ಅಂದ್ರೆ ಅದು ತಂದೂರಿ ಪ್ರಕರಣ, ದೆಹಲಿಯಲ್ಲಿ ಆಗಿರುವುದಂತ ಹೇಳಿದ್ರೆ ಸ್ವತಃ ಒಂದು ಹೆಣ್ಮಗಳನ್ನ ಕೊಲೆ ಮಾಡಿ ಎಲ್ಲ ಆ ಡಾಬಾ ಏನಿರುತ್ತೆ ಅಲ್ಲಿ ಎಲ್ಲ ಕಸ್ಟಮರ್ ಹೊರಗೆ ಹೋಗೋರು ವೇಟ್ ಮಾಡಿ ನಂತರ ರಾತ್ರಿ ತಾನೇನು ರೊಟ್ಟಿಯನ್ನು ಬೇಯಿಸ್ತಾ ಇದ್ದ ಆ ತಂದೂರಿನೆಲ್ಲ ಆ ಹೆಣವನ್ನು ಹಾಕಿ ಇಡೀ ರಾತ್ರಿ ಸುಡುವಂಥದ್ದೊಂದು ಕೇಸು ಇಡೀ ದೇಶದಲ್ಲೇನೆ ಇವತ್ತಿಗೂ ಅದು ತಂದೂರಿ ಪ್ರಕರಣ ಅಂಥೇಳಿ ಅತಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರೋದು ಬಿಟ್ಟರೆ ಅದಕ್ಕಿಂತ ಬ್ರೂಟಲ್ ಅಂದ್ರೆ ಅದಕ್ಕಿಂತ ಕ್ರೂರವಾಗಿ ಈ ಹೈದರಾಬಾದ್ ಕೇಸಿಗೆ ಆಗಿರುವಂಥದ್ದು. ನೋಡುವ ಇದರಲ್ಲಿ ಏನಾಗುತ್ತೆ, ಯಾವ ರೀತಿ ಪೊಲೀಸರು ಇದನ್ನು ಆ ವ್ಯಕ್ತಿಗೆ ಶಿಕ್ಷೆ ಕೊಡಿಸ್ತಾರೆ ಅನ್ನೋದೇ ಇಲ್ಲಿ ತುಂಬ ಚಾಲೆಂಜ್ ಆಗಿರೋದು. ನೋಡ್ತಾ ಹೋಗುವ ಏನಾಗುತ್ತೆ ಅಂತ ಹೇಳಿ. ಇದು ಕೇವಲ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು